ನೀವು ಫುಡ್ ಪ್ರೊಸೆಸಿಂಗ್ ಯೂನಿಟ್ ಅನ್ನ ಹೊಂದಿದ್ದೀರಾ? ರೆಸ್ಟೋರೆಂಟ್ ಓನರ್ ಆಗಿ ಇದ್ದೀರಾ? ರಿಟೇಲರ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ? ಸ್ಟೋರೇಜ್ ಯೂನಿಟ್ ಅನ್ನ ಹೊಂದಿದ್ದೀರಾ? ಸಪ್ಲೈಯರ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ? ಟ್ರಾನ್ಸ್ಪೋರ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ? ಹೋಲ್ಸೇಲರ್ ಬಿಸ್ನೆಸ್ ಅನ್ನ ಓಪನ್ ಮಾಡಿದ್ದೀರಾ? ಹೀಗೆ ಬೇರೆ ಬೇರೆ ರೀತಿಯಾದಂತ ಫ್ರೂಟ್ಸ್ ಆಗ್ಲಿ, ವೆಜಿಟೇಬಲ್ಸ್ ಶಾಪ್ ಗಳನ್ನ ನೀವು ಹೊಂದಿದ್ದೀರಾ? ಈ ರೀತಿಯಾದಂತಹ ಸ್ವೀಟ್ ಸ್ಟಾಲ್ ಗಳಾಗಿರ್ಲಿ, ಆಮೇಲೆ ಬೇಕರಿಗಳಂತ ಶಾಪ್ ಗಳನ್ನ ಹೊಂದಿದ್ರು ಕೂಡ ಹೊಂದಿದ್ದೀರಾ? ಹೊಂದಿದ್ರೆ ಈ FSSAI ಫುಡ್ ಲೈಸೆನ್ಸ್ ಅನ್ನ ನೀವು ಪಡಿಬಹುದು. ಹೇಗೆ ಈ FSSAI ಫುಡ್ ಲೈಸೆನ್ಸ್ ಅನ್ನ ರಿಜಿಸ್ಟರ್ ಮಾಡೋದನ್ನ ಎಲ್ಲಾ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಈ FSSAI ಫುಡ್ ಲೈಸೆನ್ಸ್ ಅನ್ನೋದು ಒಂದು 10ರಿಂದ 15 ನಿಮಿಷದಲ್ಲಿ ನಾವು ಈ ಎಲ್ಲಾ ಪ್ರೊಸೆಸಿಂಗ್ ರಿಜಿಸ್ಟ್ರೇಷನ್ ಅನ್ನ ನಾವು ಕಂಪ್ಲೀಟ್ ಮಾಡ್ಬೋದು. ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಗೆ ರಿಜಿಸ್ಟರ್ ಮಾಡೋದನ್ನ ಒಂದು ಸಂಪೂರ್ಣ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ನೀವು ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ. ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ಕೂಡ ನಾನು ಈ ವಿಡಿಯೋಗೆ ತಿಳಿಸ್ತೀನಿ. ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂದ್ರೆ, ನೀವು ಸಣ್ಣ ಸಣ್ಣ ಶಾಪ್ ಗಳನ್ನ ಹೊಂದಿದ್ರೆ ಅದರದ್ದೇ ಆದಂತ ಡಾಕ್ಯುಮೆಂಟ್ಸ್ ಗಳನ್ನ ನಾವು ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಅದೇ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ಲಿ, ಇಂಡಸ್ಟ್ರಿಯಲ್ ಗಳಂತಹ ಫ್ಯಾಕ್ಟರಿಗಳನ್ನ ನೀವು ನಡೆಸ್ತಾ ಇದ್ರೆ ಅದರದೇ ಆದಂತಹ ಡಾಕ್ಯುಮೆಂಟ್ಸ್ ಗಳನ್ನ ನೀವು ಅಪ್ಲೋಡ್ ಮಾಡ್ಬೇಕಾಗುತ್ತೆ. ನೀವೇನಾದ್ರೂ ಈ ಸಣ್ಣ ಸಣ್ಣ ಸ್ಟ್ರೀಟ್ ಅಂದ್ರೆ ಬೀದಿ ಬದಿ ವ್ಯಾಪಾರಿಗಳಾಗಿದ್ದು ಈ ಸಂಜೆ ಟೈಮ್ ಅಲ್ಲಿ ಸ್ನಾಕ್ಸ್ ಗಳನ್ನ ಮಾಡುವಂತಹ ಶಾಪ್ ಗಳನ್ನ ಹೊಂದಿದ್ರೆ, ಫುಡ್ ಗಳನ್ನ ಮಾಡುವಂತ ಶಾಪ್ ಗಳನ್ನ ಹೊಂದಿದ್ರೆ, ನೀವು ಆಧಾರ್ ಕಾರ್ಡ್, ಒಂದು ಫೋಟೋ, ಮತ್ತೆ ಪಾನ್ ಕಾರ್ಡ್, ಮತ್ತೆ ಒಂದು ಮೊಬೈಲ್ ಅನ್ನ ನೀವು ಒಂದು ಡಾಕ್ಯುಮೆಂಟ್ಸ್ ಆಗಿ ಇಟ್ಕೊಂಡು ಈ ಫುಡ್ ಲೈಸೆನ್ಸ್ ಅನ್ನ ನೀವು ಪಡಿಬಹುದು. ನಾನು ಈ FSSAI ಫುಡ್ ಲೈಸೆನ್ಸ್ ಅನ್ನ ಗೌರ್ಮೆಂಟ್ ಏನು ಫುಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಇಂಡಿಯಾದಿಂದ ನಿಮಗೆ ಈ ಫುಡ್ ಲೈಸೆನ್ಸ್ ಅನ್ನ ನಿಮ್ಗೆ ಕೊಡ್ತಾರೆ. ಅವ್ರದೇ ಆದ 1 ವರ್ಷಕ್ಕೆ ಇಷ್ಟು, 2 ವರ್ಷಕ್ಕೆ ಇಷ್ಟು, 3 ವರ್ಷಕ್ಕೆ ಇಷ್ಟು ಅಂತ ಅವ್ರದೇ ಆದ ಫೀಸ್ ಅನ್ನ ಈ ರಿಜಿಸ್ಟ್ರೇಷನ್ ಗೆ ನೀವು ಪೇ ಮಾಡ್ಬೇಕಾಗುತ್ತೆ. ಪೇ ಮಾಡ್ಬಿಟ್ಟು ಈ ಫುಡ್ ಲೈಸೆನ್ಸ್ ಅನ್ನ ನೀವು ಪಡಿಬೇಕು. ಅದೇ ರೀತಿ ಸಾಕಷ್ಟು ಜನ ಈ ಫುಡ್ ಲೈಸೆನ್ಸ್ ಅನ್ನ ಪಡಿಲಿಕ್ಕೆ ಹೋಗಿ ಮೋಸ ಹೋಗಿರೋದು ಉಂಟು. ಹಾಗಾಗಿ ಈ ವೆಬ್ಸೈಟ್ ಲಿಂಕ್ ಅನ್ನ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಅಲ್ಲಿ ಕ್ಲಿಕ್ ಮಾಡೋದ್ರ ಮುಖಾಂತರ ಕೂಡ ಈ ರಿಜಿಸ್ಟ್ರೇಷನ್ ನೀವು ಮಾಡ್ಬೋದು. ಅದೇ ರೀತಿ ನೀವೇನಾದ್ರೂ ಈ ರೀತಿ ಸಣ್ಣ ಸಣ್ಣ ನಾ ಹೇಳಿದ ಹಾಗೆ ಸಣ್ಣ ಸಣ್ಣ ಟೀ ಶಾಪ್ ಗಳನ್ನ ಹೊಂದಿದ್ರು ಕೂಡ ಈ ಫುಡ್ ಲೈಸೆನ್ಸ್ ಅನ್ನ ನೀವು ಪಡಿಬಹುದು. ಅದೇ ರೀತಿ ರೆಸ್ಟೋರೆಂಟ್ ಗಳನ್ನ ಹೊಂದಿದ್ರು ಕೂಡ ನೀವು ಈ ಫುಡ್ ಲೈಸೆನ್ಸ್ ಅನ್ನ ನೀವು ಪಡಿಬಹುದು. ಅದೇ ರೀತಿ ನೀವು ಡೈರಿ ಪ್ರಾಡಕ್ಟ್ಸ್ ಗಳನ್ನ ನೀವು ಇಟ್ಕೊಂಡಿದ್ರು ಕೂಡ ಈ ಫುಡ್ ಲೈಸೆನ್ಸ್ ಅನ್ನ ನೀವು ಪಡಿಬಹುದು. ಸಣ್ಣ ಸಣ್ಣ ಹೋಟೆಲ್ ಬಿಸ್ನೆಸ್ ಗಳನ್ನ ಮಾಡ್ತಾ ಇದ್ರು ಕೂಡ ಈ ಫುಡ್ ಲೈಸೆನ್ಸ್ ಅನ್ನ ನೀವು ಪಡಿಬಹುದು. ಅದೇ ರೀತಿ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಲಿ, ಇಂಡಸ್ಟ್ರಿಯಲ್ ಗಳಾಗಿರ್ಲಿ, ನೀವು ಹೊಂದಿದ್ರು ಕೂಡ ಈ ಫುಡ್ ಲೈಸೆನ್ಸ್ ಅನ್ನ ನೀವು ಪಡಿಬಹುದು. ಅದೇ ರೀತಿ FSSAI ಫುಡ್ ಲೈಸೆನ್ಸ್ ಅನ್ನ ನೀವು ಹೇಗೆ ರಿಜಿಸ್ಟರ್ ಮಾಡ್ತಿರೋ, ರಿಜಿಸ್ಟರ್ ಮಾಡಿದ 10ರಿಂದ 15 ದಿನದಲ್ಲಿ ನಿಮ್ಗೆ ಈ ಸರ್ಟಿಫಿಕೇಟ್ ನಿಮ್ಗೆ ಸಿಗುತ್ತೆ. ಫುಡ್ ಲೈಸೆನ್ಸ್ ಸರ್ಟಿಫಿಕೇಟ್. ಈ ಫುಡ್ ಲೈಸೆನ್ಸ್ ಸರ್ಟಿಫಿಕೇಟ್ ನ ನೀವು ಎಷ್ಟು ವರ್ಷಕ್ಕೆ ನೀವು ತಗೊಂಡಿರ್ತೀರೋ ಅಷ್ಟು ವರ್ಷ ಆದ್ಮೇಲೆ ಮತ್ತೆ ನೀವು ರಿನ್ಯೂವಲ್ ಪ್ರೊಸೆಸಿಂಗ್ ಅನ್ನ ನೀವು ಮಾಡ್ಲೇಬೇಕಾಗುತ್ತೆ. ರಿನ್ಯೂವಲ್ ಪ್ರೊಸೆಸ್ ಮಾಡ್ಲಿಲ್ಲ ಅಂದ್ರೆ ನೀವು ಆ ಲೈಸೆನ್ಸ್ ಕ್ಯಾನ್ಸಲ್ ಆಗುವ ಚಾನ್ಸಸ್ ಇರುತ್ತೆ. ಹಾಗಾಗಿ ಯಾವ ರೀತಿ ನೀವು ರಿಜಿಸ್ಟ್ರೇಷನ್ ಮಾಡಿ ಆ ಫುಡ್ ಲೈಸೆನ್ಸ್ ಅನ್ನ ಪಡೆದಿರ್ತೀರೋ ಅದೇ ರೀತಿ ಆ ಡೇಟಿಗೆ ನೀವು ರಿನ್ಯೂವಲ್ ಮಾಡೋದನ್ನ ಮರಿಬೇಡಿ. ನಾನು ಈ ವಿಡಿಯೋದಲ್ಲಿ ಎಲ್ಲಾ ಮಾಹಿತಿಯನ್ನು ಹೇಗೆ ರಿಜಿಸ್ಟರ್ ಮಾಡೋದು ಎಲ್ಲಾ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಹಾಗೆ ಈ ರೀತಿಯಾದಂತ ರಿಜಿಸ್ಟ್ರೇಷನ್ ಆದ್ಮೇಲೆ ಈ ರೀತಿಯಾದಂತ ಒಂದು 10ರಿಂದ 15 ದಿನ ವೇಟ್ ಮಾಡಿದ್ರೆ ಆಫೀಸರ್ಸ್ ಗಳು ಇದನ್ನೆಲ್ಲ ನಿಮ್ಮ ರಿಜಿಸ್ಟ್ರೇಷನ್ ನ ವೆರಿಫೈ ಮಾಡಿ ಈ ರೀತಿಯಾದಂತ ಫುಡ್ ಲೈಸೆನ್ಸ್ ಸರ್ಟಿಫಿಕೇಟ್ ನ ನಿಮ್ಗೆ ಅಪ್ರೂವ್ ಮಾಡ್ತಾರೆ. ಇದನ್ನ ನೀವು ವೆಬ್ಸೈಟ್ ಅಲ್ಲಿ ಲಾಗಿನ್ ಆಗಿ ಈ ರಿಜಿಸ್ಟ್ರೇಷನ್ ಈ ಸರ್ಟಿಫಿಕೇಟ್ ಅನ್ನು ನೀವು ಪಡಿಬಹುದು. ಅದೇ ರೀತಿ ನೀವು ನಮ್ಮ SV ಸೇವಾ ಟೆಕ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಮ್ಗೆ ಸಪೋರ್ಟ್ ಮಾಡೋದ್ರಿಂದ ನಮ್ಗೆ ಹೆಚ್ಚು ಇದೇ ರೀತಿಯಾದಂತ ಮಾಹಿತಿಗಳನ್ನ ಕೊಡ್ಲಿಕ್ಕೆ ನಮಗೂ ಕೂಡ ಖುಷಿ ಆಗುತ್ತೆ. ನೀವೇನಾದ್ರೂ ನಮ್ಮ SV ಸೇವಾ ಟೆಕ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಬರುವಂತ ಬೆಲ್ ಬಟನ್ ನ ಕ್ಲಿಕ್ ಮಾಡೋದ್ರಿಂದ ನೀವು ನಮ್ಮ ಚಾನಲ್ ನೋಟಿಫಿಕೇಶನ್ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನೀವು ಪಡಿಬಹುದು.
ಈ FSSAI ಫುಡ್ ಲೈಸೆನ್ಸ್ ಅನ್ನ ಹೇಗೆ ಪಡಿಬಹುದು, ಹೇಗೆ ರಿಜಿಸ್ಟರ್ ಮಾಡೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಈ ವಿಡಿಯೋದಲ್ಲಿ ಒಂದು ರಿಜಿಸ್ಟರ್ ಮಾಡೋದ್ರ ಮುಖಾಂತರ ನಾನು ಈ ವಿಡಿಯೋನ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಇವಾಗ ನಾವು ಹೇಗೆ ರಿಜಿಸ್ಟರ್ ಮಾಡೋದನ್ನ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋನ ಮುಂದೆ ಸಂಪೂರ್ಣವಾಗಿ ನೋಡೋಣ ಬನ್ನಿ. ನಾವಿವಾಗ ಗೂಗಲಿಗೆ ಬರೋಣ. ಗೂಗಲಿಗೆ ಬಂದ್ಬಿಟ್ಟು FOSCO ಅಂತೇಳಿ ಹೊಡೆದ್ರೆ FSCO@FSSAI government.gov.in ಅಂತ ತೋರಿಸ್ತಾ ಇರುತ್ತೆ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಂಟರ್ಫೇಸ್ ಓಪನ್ ಮಾಡಿದಾಗ ನಮ್ಗೆ ಈ ರೀತಿ ತೋರಿಸ್ತಾ ಇರುತ್ತೆ. ಒಂದ್ ನಿಮಿಷ ತೋರಿಸ್ತೀನಿ. ಇದರಲ್ಲಿ ಈ ತರ ಇಂಟರ್ಫೇಸ್ ಓಪನ್ ಆದಾಗ ನಾವು ಇಲ್ಲಿ ತತ್ಕಾಲ್ ಅಂತೇಳಿ ಇರುತ್ತೆ. ಈ ರೀತಿ ನೋಡ್ಕೊಳ್ಳಿ ಒಂದ್ಸತಿ ಏನೇನಿದೆ ಅಂತೇಳಿ. ಈ ರೀತಿ ತತ್ಕಾಲ್ ಅಂತ ರಿಜಿಸ್ಟ್ರೇಷನ್ ಅಂತ ಇರುತ್ತೆ. ಆಮೇಲೆ ಅಪ್ಲೈ ನ್ಯೂ ರಿಜಿಸ್ಟ್ರೇಷನ್, ಅಪ್ಲೈ ರಿನ್ಯೂವಲ್ ಅಂತ ಇರುತ್ತೆ. ಈ ರೀತಿ ಓಪನ್ ಆಗುತ್ತೆ. ಕೆಲವೊಂದು ಫೇಕ್ ವೆಬ್ಸೈಟ್ ಇರುತ್ತೆ. ಕರೆಕ್ಟ್ ಆಗಿ ಈ ರೀತಿ ವೆಬ್ಸೈಟ್ ನ ನೋಡ್ಕೊಳ್ಳಿ. FOSC ಅದ್ರ ಮೇಲೆ ನಾವು ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ಆರೆಂಜ್ ಕಲರ್ ಇರೋದು ತತ್ಕಾಲ್ ರಿಜಿಸ್ಟ್ರೇಷನ್, ರೆಡ್ ಇರೋದು ಜನರಲ್, ಗ್ರೀನ್ ಇರೋದು ರೈಲ್ವೆ ಸ್ಟೇಷನ್ ಶಾಪ್ ಓಪನ್ ಮಾಡಿದ್ರೆ, ಬ್ಲೂ ಇರೋದು ಏರ್ಪೋರ್ಟ್. ನಾವು ತತ್ಕಾಲ್ ಎಲ್ಲ ಜನರಲ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ರೀತಿ ಇಂಟರ್ಫೇಸ್ ಓಪನ್ ಆದ್ಮೇಲೆ ನಾವು ಇಲ್ಲಿ ನಮಗೆ ಸ್ಟೇಟ್ ನ ಆಯ್ಕೆ ಮಾಡ್ಕೊಳಕ್ ಕೇಳುತ್ತೆ. ನಾವು ಯಾವ ಸ್ಟೇಟ್ ಇರುತ್ತೋ ಆ ಸ್ಟೇಟ್ ನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಅದಾದ್ಮೇಲೆ ಈ ರೀತಿ ಇಂಟರ್ಫೇಸ್ ಮ್ಯಾನುಫ್ಯಾಕ್ಚರು, ಟ್ರೇಡಿಂಗು, ಫುಡ್ ಸರ್ವಿಸು, ಆಮೇಲೆ ಸೆಂಟ್ರಲ್ ಏಜೆನ್ಸಿ. ನಾನು ಫುಡ್ ಮ್ಯಾನುಫ್ಯಾಕ್ಚರ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ನಿಮ್ಗೆ ಇಂಟರ್ಫೇಸ್ ಇದೆಲ್ಲ ತೋರಿಸ್ತಾ ಇರುತ್ತೆ ಅವ್ರಿಗೆ. ಇದೆಲ್ಲ ತೋರಿಸಿದಾಗ ನಿಮ್ಗೆ ಯಾವ್ದಾದ್ರು ಇದರಲ್ಲಿ ರಿಜಿಸ್ಟ್ರೇಷನ್ ಬೇಕು ಅಂದ್ರೆ ನೀವು ಇದ್ರ ಮ್ಯಾನುಫ್ಯಾಕ್ಚರ್ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ಟ್ರೇಡಿಂಗ್ ಬಗ್ಗೆ ಲೈಸೆನ್ಸ್ ಬೇಕಂದ್ರೆ ಟ್ರೇಡಿಂಗ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಫುಡ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ನೋಡ್ಕೋಬೇಕು ನಿಮ್ದು ಯಾವ್ದು ರಿಜಿಸ್ಟ್ರೇಷನ್ ನ ಕೇಳ್ತಾರೋ ಕಸ್ಟಮರ್, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನಾನೀಗ ಈಗ ನಮಗೆ ಬೇಕಾಗಿರೋದು ಫುಡ್ ಲೈಸೆನ್ಸ್. ನಾನು ಫುಡ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಫುಡ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಅದರಲ್ಲಿ ಫಸ್ಟ್ ಒನ್ ಟೀ ಶಾಪ್ ಏನಾರ ಓಪನ್ ಮಾಡ್ತಾ ಇದ್ರೆ ಫಸ್ಟ್ ಒನ್ ಆಪ್ಷನ್ ತಗೋಬೇಕಾಗುತ್ತೆ. ಸೆಕೆಂಡ್ ಒನ್ ಮೊಬೈಲ್ ಫುಡ್ ವೆಂಡರ್ ಅಂತ ಇರುತ್ತೆ. ಮೊಬೈಲ್ ಫುಡ್ ವೆಂಡರ್ ಅಂದ್ರೆ ಈ ಗಾಡಿಗಳು, ತಳ್ಳಿ ಗಾಡಿಗಳ ಮೇಲೆ ಅಲ್ಲಿ ಇಲ್ಲಿ ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಹೋಗಿ ಫುಡ್ ನ ಮಾಡ್ತಾ ಇರ್ತಾರಲ್ಲ, ಅದು ಸೆಕೆಂಡ್ ಒನ್ ತಗೋಬಹುದು. ಥರ್ಡ್ ಒನ್ ರೆಸ್ಟೋರೆಂಟ್ ಏನಾದ್ರೂ ಓಪನ್ ಮಾಡಿ ಫುಡ್ ಲೈಸೆನ್ಸ್ ಬೇಕು ಅಂದ್ರೆ ರೆಸ್ಟೋರೆಂಟ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಫುಡ್ ವೆಂಡರಿಂಗ್ ಎಸ್ಟಾಬ್ಲಿಷ್ಮೆಂಟ್ ಅಂದ್ರೆ ಪಾರ್ಟಿ ಹಾಲ್ಗಳಿಗೆ, ಆಮೇಲೆ ಅಲ್ಲಿ ಇಲ್ಲಿ ಫಂಕ್ಷನ್ಗಳಿಗೆ ಇದನ್ನ ಫುಡ್ಗಳನ್ನ ಪ್ರಿಪೇರ್ ಮಾಡಿ ಅಥವಾ ಪ್ಯಾಕೆಟ್ ಮಾಡಿ ಮನೆಯಿಂದನೇ ಕಳಿಸ್ತಾ ಇರ್ತಾರಲ್ಲ ಅಂತವ್ರು. ನನಗೆ ಬೇಕಾಗಿರೋದು ಫುಡ್ ವೆಂಡರಿಂಗ್ ಎಸ್ಟಾಬ್ಲಿಷ್ಮೆಂಟ್. ಇವ್ರಿಗೆ ಬೇಕಾಗಿರೋದು ಇವರು ಇದು ಫಂಕ್ಷನ್ಗಳಲ್ಲಿ ಮತ್ತೆ ಪಾರ್ಟಿ ಹಾಲ್ಗಳಲ್ಲಿ ಇದನ್ನ ಫುಡ್ ನ ಪ್ರಿಪೇರ್ ಮಾಡ್ತಾರೆ. ಹಂಗಾಗಿ ಅವ್ರಿಗೆ ರಿಜಿಸ್ಟ್ರೇಷನ್ ಬೇಕಾಗಿದೆ. ಇಲ್ಲೆಲ್ಲ ಇಂಟರ್ಫೇಸ್ ಅಲ್ಲಿ ಇಲ್ಲೆಲ್ಲ ತೋರಿಸ್ತಾ ಇದೆ. ನೀವು ನಿಧಾನಕ್ಕೆ ಓದ್ಕೋಬೇಕಾಗುತ್ತೆ. ಇದನ್ನೆಲ್ಲ ಓದ್ಕೊಂಡ್ಬಿಟ್ಟು ನೀವು ಮುಂದೆ ಪ್ರೊಸೀಡ್ ನ ಕೊಡ್ಬೇಕಾಗುತ್ತೆ. ನಾನಿಲ್ಲಿ ಓದ್ಕೊಳ್ತಾ ಇದ್ದೀನಿ. ನಿಧಾನಕ್ಕೆ ತೋರಿಸ್ತಾ ಇದೀನಿ ನೋಡಿ. ಈ ಕರೆಕ್ಟ್ ಆಗಿ ನೋಡಿ, ಕರೆಕ್ಟ್ ಆದ ವೆಬ್ಸೈಟ್ ಅಲ್ಲಿ. ಯಾಕೆಂದ್ರೆ ತುಂಬಾ ವೆಬ್ಸೈಟ್ಗಳು ಫೇಕ್ ಇದೆ. ಇದೇ ವೆಬ್ಸೈಟ್ ನ ನೀವು ಓಪನ್ ಮಾಡಿ ನೀವು ರಿಜಿಸ್ಟ್ರೇಷನ್ ಮಾಡ್ಬೇಕಾಗುತ್ತೆ. ಈಗ ಫಸ್ಟ್ ಒನ್ ಇರೋದು ಅವ್ರದ್ದು ಆನ್ಯುವಲ್ ಇನ್ಕಮ್ ಏನಾದ್ರು ಮೋರ್ ದನ್ 12 ಹಾಕಿದ್ರೆ ನಾವು ಅದನ್ನ ಫಸ್ಟ್ ತಗೋಬೇಕಾಗುತ್ತೆ. ಇವರು ಲೆಸ್ ದನ್ 12 ಹಾಕಿರೋದ್ರಿಂದ ನಾನು ಸೆಕೆಂಡ್ ತಗೊಂಡಿನಿ. ಆದ್ಮೇಲೆ ಪ್ರೊಸೀಡ್ ಕ್ಲಿಕ್ ಮಾಡ್ತಾ ಇದ್ದೀನಿ. ನಮ್ದು ಏನ್ ತೋರಿಸ್ತಾ ಇದೆ ನೋಡಿ, ಫುಡ್ ಸರ್ವಿಸ್ ಫುಡ್ ವೆಂಡರಿಂಗ್ ಎಸ್ಟಾಬ್ಲಿಷ್ಮೆಂಟ್ ರಿಜಿಸ್ಟ್ರೇಷನ್ ಅಂತ ನೀವ್ ಏನ್ ತಗೊಂಡಿದೀರಾ ಅಂತ ಇಲ್ಲಿ ತೋರಿಸ್ತಾ ಇರುತ್ತೆ. ಆದ್ಮೇಲೆ ಪ್ರೊಸೀಡ್ ರಿಜಿಸ್ಟ್ರೇಷನ್ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಈ ರೀತಿ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ನೀವೆಲ್ಲ ಒಂದ್ಸತಿ ನೋಡ್ಕೊಳ್ಳಿ. ಈ ರೀತಿ ನೋಡ್ಕೊಂಡ್ಮೇಲೆ ನಾವು ಇಲ್ಲಿ ಹೆಸರನ್ನ ಟೈಪ್ ಮಾಡ್ಬೇಕಾಗುತ್ತೆ ಇಲ್ಲಿ ಫಸ್ಟ್ ಆಪ್ಷನ್ ಅಲ್ಲಿ. ಆಮೇಲೆ ಅವರು ಡಿಸಿಗ್ನೇಷನ್ ಅವರು ಇಂಡಿವಿಜುವಲ್ ಆಗಿ ವರ್ಕ್ ಮಾಡ್ತಾರೋ, ಪಾರ್ಟ್ನರ್ ಆಗಿ ವರ್ಕ್ ಮಾಡ್ತಾ ಇದಾರೋ, ಪ್ರೊಪರೇಟರ್, ಕೋಆಪರೇಟಿವ್ ಅದರ್ ಅನ್ನೋದನ್ನ ನಾವಿಲ್ಲಿ ಇವರು ಇಂಡಿವಿಜುವಲ್ ಆಗಿ ಅವರೇ ಮಾಡೋದ್ರಿಂದ ನಾನು ಇಂಡಿವಿಜುವಲ್ ಆಗಿ ತಗೊಂತಾ ಇದ್ದೀನಿ.
ಅದಾದ್ಮೇಲೆ ಇಲ್ಲಿ ಅಡ್ರೆಸ್, ಫುಡ್ ಪರ್ಮಿಷನ್ ಬಿಸ್ನೆಸ್ ಲೊಕೇಟೆಡ್, ಅವರು ಯಾವ ಇದರಲ್ಲಿ ಲೊಕೇಟ್ ಮಾಡ್ತಾ ಇದ್ದಾರೆ ಈ ಬಿಸ್ನೆಸ್ ನ ಅನ್ನೋದನ್ನ ನಾವು ಅಡ್ರೆಸ್ ಫಿಲ್ ಮಾಡ್ಬೇಕಾಗುತ್ತೆ. ಕರೆಸ್ಪಾಂಡೆಂಟ್ ಅಡ್ರೆಸ್ ಅಂದ್ರೆ ಈಗ ಅವರು ಎಲ್ಲಿದ್ದಾರೆ ಅನ್ನೋದನ್ನ ಆ ಅಡ್ರೆಸ್ ಅಲ್ಲಿ ಫಿಲ್ ಮಾಡಬಹುದು. ಅದು ಎರಡು ಒಂದೇ ಆಗಿದ್ರೆ ನೀವು ಕರೆಸ್ಪಾಂಡೆಂಟ್ ಅಡ್ರೆಸ್ ಎರಡೂ ಎಸ್ ಕೊಡ್ಬೇಕಾಗುತ್ತೆ, ಇಲ್ಲ ನೋ ಕೊಡ್ಬೇಕಾಗುತ್ತೆ. ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಇಲ್ಲಿ ಹಾಕ್ಬೇಕಾಗುತ್ತೆ, ಮೊಬೈಲ್ ನಂಬರ್ ಮತ್ತೆ ಜಿಮೇಲ್ ಐಡಿನ. ಮತ್ತೆ ಕೆಳಗೆ ಮತ್ತೆ ಪರ್ಸನ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಇರುತ್ತೆ, ಅದನ್ನು ಕೂಡ ಅಲ್ಲಿ ಅವ್ರದ್ದು ಬೇರೆ ಬೇರೆ ಮೊಬೈಲ್ ನಂಬರ್ ಇದ್ರೆ, ಪರ್ಸನಲ್ ನಂಬರ್ ಕೂಡ ಇದ್ರೆ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಹಾಕ್ಬೇಕಾಗುತ್ತೆ. ಅದಾದ್ಮೇಲೆ ಇಲ್ಲಿ ಎಷ್ಟು ವರ್ಷಕ್ಕೆ ಈ ರಿಜಿಸ್ಟ್ರೇಷನ್ ನ ಅವರು ತಗೊಳ್ತಾ ಇದ್ದಾರೆ ಗೌರ್ಮೆಂಟ್ ವತಿಯಿಂದ ಅನ್ನೋದಕ್ಕೆ ಇಲ್ಲಿ ನಮಗೆ ತೋರಿಸ್ತಾ ಇರುತ್ತೆ. ಅದಾದ್ಮೇಲೆ ನಮಗೆ ನೇಮ್ ಆಫ್ ದ ಫುಡ್ ಕೆಟಗರಿ, ಅವ್ರು ಏನ್ ಫುಡ್ಗಳನ್ನ ಪ್ರಿಪೇರ್ ಮಾಡ್ತಾರೆ, ಅವ್ರು ಏನೇನ್ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ನಾವು ಈ ಕಾಲಮ್ ಅಲ್ಲಿ ಪ್ರಿಪೇರ್ ಫುಡ್ ಅಲ್ಲಿ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ನಾನು ಯಾವ್ದು ಅಲ್ಲಿ ಸೇವ್ ಅಂಡ್ ಆಡ್ ಕೊಟ್ರೆ ನೀವು ಎಷ್ಟು ಬೇಕಾದ್ರೂ ಇಲ್ಲಿ ಆಡ್ ಮಾಡ್ತಾ ಹೋಗ್ಬೋದು. ನಾನೊಂದು 3ನ್ನ ಇಲ್ಲಿ ಆಡ್ ಮಾಡ್ತಾ ತೋರಿಸ್ತಾ ಇದ್ದೀನಿ. ನಾನು ಏನೇನಿದೆ ಅಂತ ನಿಮ್ಗೆಲ್ಲ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಆಯ್ಕೆ ಮಾಡಿ ಆಡ್ ಅಂತ ಕೊಡ್ಬೇಕಾಗುತ್ತೆ. ಅದಾದ್ಮೇಲೆ ಒಂದೊಂದೇ ನಿಮ್ಗೆ ಎಷ್ಟು ಬೇಕಾದ್ರೂ ಇಲ್ಲಿರೋ ಅಂತದ್ರಲ್ಲಿ ನಿಮಗೆ ಸಂಬಂಧಪಟ್ಟ ಹಾಗೆ ಅದು ಅಲ್ಲಿ ಓಪನ್ ಆಗುತ್ತೆ, ನೀವೇನ್ ತಗೊಂಡಿರ್ತೀರೋ ಅದ್ರ ಬಗ್ಗೆ. ನಾನಿಲ್ಲಿ ಆಯ್ಕೆ ನೋಡ್ತಾ ಇದ್ದೀನಿ, ಇನ್ನೊಂದು ಇದೆ ಅವ್ರದ್ದು, ಹಂಗಾಗಿ ನಾನಿಲ್ಲಿ ತೋರಿಸ್ತೀನಿ. ನೋಡ್ಕೋಬೇಕು ನಿಮ್ಗೆ ಯಾವ್ದು ಇದ್ರಲ್ಲಿ ಸೂಟಬಲ್ ಇರುತ್ತೋ ಅವರಿಗೆ ಆ ಇದನ್ನ ನಾವು ತಗೋಬೇಕಾಗುತ್ತೆ. ನಾನು ಈ ರೀತಿ ಎಲ್ಲ ಫಿಲ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಅಡ್ರೆಸ್ ಎಲ್ಲ, ಮೊಬೈಲ್ ನಂಬರು, ಜಿಮೇಲ್ ಐಡಿ ಅವ್ರದ್ದೆಲ್ಲ ಈ ರೀತಿ. ಅದಾದ್ಮೇಲೆ ಇಲ್ಲಿ ಕೆಳಗೆ ಬಂದ್ರೆ ಇಲ್ಲಿ 3 ಕೂಡ ನಾನೇನು ಆಯ್ಕೆ ಮಾಡಿದ್ದೀನಿ ಅದನ್ನ ತೋರಿಸ್ತಾ ಇದೆ. ನಾನೆಲ್ಲ ಒಂದ್ ಕಡೆಯಿಂದ ಇಲ್ಲಿ ಬೇಕು ಅಂದ್ರೆ ಮತ್ತೊಂದು ನೀವು ಎಕ್ಸ್ಟ್ರಾ ಮಾಡ್ಬೋದು, ಅದನ್ನೇ ತೋರಿಸ್ತಾ ಇದ್ದೀನಿ. ನಿಮ್ಗೆ ಬೇಕಾದ್ರೆ ನನಗೆ 3 ಸಾಕು, ನನಗೇನ್ ಬೇಕಿಲ್ಲ, ಹಂಗಾಗಿ ನಾನು 3 ತಗೊಂಡಿದ್ದೀನಿ. ಅದಾದ್ಮೇಲೆ ಕೆಳಗ್ ಬಂದ್ರೆ FSM ನಂಬರ್ ಅಂತ ಇರುತ್ತೆ, ಅದು ಫುಡ್ ಸರ್ವಿಸ್ ಮ್ಯಾನೇಜ್ಮೆಂಟ್ ಇಂದ ಏನಾದ್ರೂ ನಂಬರ್ ಇದ್ರೆ ನೀವು ಅದನ್ನ ಆಡ್ ಮಾಡ್ಬೋದು, ಇಲ್ಲ ಅಂದ್ರೆ ಇಲ್ಲ. ಅದಾದ್ಮೇಲೆ ಅವರು ಯಾವ ಡೇಟ್ ಇಂದ ಈ ಅದರ್ಸ್ ಡೀಟೇಲ್ಸ್, ಯಾವ ಡೇಟ್ ಇಂದ ಅವರು ಈ ಕೆಲಸನ ಸ್ಟಾರ್ಟ್ ಮಾಡಿದ್ದಾರೆ ಅನ್ನೋದನ್ನ ಇಲ್ಲಿ ನಾವು ಫಿಲ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಮಾಡ್ಬೋದು, ಮಾಡ್ದೇನೆ ಇರ್ಬೋದು. ಅವರು ಇವತ್ತಿನ ಡೇಟ್ಗೆ ಅವರು ಕೇಳಿದ್ರು, ಹಂಗಾಗಿ ನಾನು ಇವತ್ತಿನ ಡೇಟೇ ಹಾಕಿದ್ದೀನಿ. ಇಲ್ಲಿ ನೀವು ವಾಟರ್ ಸಪ್ಲೈನ ಪ್ರೈವೇಟ್ ಪಬ್ಲಿಕ್ ಅಥವಾ ಅದರ್ಸ್ ಅಂತ ಕೇಳುತ್ತೆ, ಅಲ್ಲಿ ನಾವು ಪ್ರೈವೇಟ್ ಹಾಕಿದ್ದೀನಿ. ನಾನು ಕೆಳಗ್ ಬಂದು ತೋರಿಸ್ತೀನಿ ನೋಡ್ರಿ, ನಾನು ಪ್ರೈವೇಟ್ ಹಾಕಿದ್ದೀನಿ. ಆಮೇಲೆ ನೀವು ಎಲೆಕ್ಟ್ರಾನಿಕ್ಸ್ ಕನ್ಸಂಪ್ಷನ್ ಫುಡ್ ಅನ್ನ ಪ್ರಿಪೇರ್ ಮಾಡ್ತೀರಾ ಅಂತ ಕೇಳುತ್ತೆ, ನೀವು ಅಲ್ಲಿ ನಾನು ಅಂತ ಕೊಟ್ಟಿದ್ದೀನಿ. ಇಲ್ಲಿ ಈ ರೀತಿ ನಾವು ಏನ್ ಪ್ರಿಪೇರ್ಡ್ ಫುಡ್ ನ ಕೆಟಗರಿನ ಆಯ್ಕೆ ಮಾಡಿದೀವಿ ಅದು 3ನ್ನು ತೋರಿಸ್ತಾ ಇರುತ್ತೆ. ಇಲ್ಲಿ ನಾವು ಎಷ್ಟನ್ನ ಆಯ್ಕೆ ಮಾಡಿದ್ರು ಕೂಡ ಅಷ್ಟನ್ನ ಅದನ್ನ ತೋರಿಸ್ತಾ ಇರುತ್ತೆ. ನಾವು ಅದಾದ್ಮೇಲೆ ನಾವು ಒಂದ್ಸತಿ ನೋಡ್ಕೊಳ್ಳಿ ಏನೇನ್ ಹಾಕಿದಿರ ಅಂತ, ಪ್ರೊಸೀಡ್ ಅಂತ ಕೊಡಿ. ಅದಾದ್ಮೇಲೆ ಸೈನ್ ಇನ್ ಆಫ್ ಡೀಟೇಲ್ಸ್ ತೋರಿಸುತ್ತೆ. ಇಲ್ಲಿ ಅವರ ಮೊಬೈಲ್ ನಂಬರು ಮತ್ತೆ ಮೊಬೈಲ್ ನಂಬರ್ ಹಾಕ್ಬೇಕಾಗುತ್ತೆ. ನಿಮಿಷ, ಮೊಬೈಲ್ ನಂಬರ್ನ ಹಾಕ್ಬೇಕಾಗತ್ತೆ, ಇಲ್ಲಿ ತೋರಿಸ್ತೀನಿ. ಇಮೇಲ್ ಐಡಿನೂ ಹಾಕ್ಬೋದು, ಹಾಕ್ದೇ ಇರ್ಬೋದು. ಇಲ್ಲಿ ಏನಪ್ಪಾ ಅಂದ್ರೆ ಸೆಲ್ಫ್ ಆಥರೈಸ್ ಪ್ರೆಸೆಂಟ್ ಸನ್ ಡಾಟರ್ ಅಂದ್ರೆ ಈ ರಿಜಿಸ್ಟ್ರೇಷನ್ ನ ನೀವು ನಿಮ್ಮ ಮಕ್ಕಳಿಗಾಗಿ ಮಾಡ್ತಾ ಇದ್ದೀರೋ ಅಥವಾ ಸೆಲ್ಫ್ ಅಥವಾ ನಿಮ್ ಫ್ರೆಂಡಿಗೋ ಅಥವಾ ಯಾವ್ದಾರ ಆಥರೈಸ್ಡ್ ರಿಲೇಟಿವ್ಸ್ಗೆ ಅಥವಾ ಯಾರಿಗಾರ ಫ್ರೆಂಡಿಗೆ ಏನ ಮಾಡಿಸ್ತಾ ಇದ್ದೀರಾ ಅನ್ನೋದನ್ನ ಇಲ್ಲಿ ಕೇಳುತ್ತದು. ಕೆಳಗಡೆ ಸೆಕೆಂಡ್ರಿ ಕೂಡ ನಾನು ಸೆಲ್ಫ್ ಅಂತಾನೆ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ ಲಾಗಿನ್ ಐಡಿ ತೋರಿಸುತ್ತೆ, ನೀವು ಇದನ್ನ ಸೇವ್ ಮಾಡಿ ಇಟ್ಕೋಬೇಕಾಗುತ್ತೆ. ಮುಂದೆ ವೆಬ್ಸೈಟ್ ಅಲ್ಲಿ ಏನೇನು ಇದು ಪ್ರೋಸೆಸ್ ಆಗಿದೆ ಎಲ್ಲೋ ಅಂತ ಚೆಕ್ ಮಾಡ್ಲಿಕ್ಕೆ ನಮ್ಗೆ ಲಾಗಿನ್ ಐಡಿ ಬೇಕಾಗುತ್ತೆ. ಲಾಗಿನ್ ಐಡಿನ ಇಲ್ಲಿ ನಾನು ಹಾಕಿದ್ದೀನಿ. ಈಗ ನಾವು ಪಾಸ್ವರ್ಡ್ ನ ಸೆಟ್ ಮಾಡ್ಕೋಬೇಕಾಗುತ್ತೆ. ಪಾಸ್ವರ್ಡ್ ಯಾವ ರೀತಿ ಇರಬೇಕು ಅಂದ್ರೆ, ಒಂದು ಪಾಸ್ವರ್ಡ್ ಯಾವ ರೀತಿ ಇರಬೇಕು ಅಂದ್ರೆ, ಒಂದು ಕ್ಯಾಪಿಟಲ್ ಇರಬೇಕು, ಒಂದು ನ್ಯೂಮರಿಕ್ ಸಿಂಬಲ್ ಇರಬೇಕು, ಒಂದು ನ್ಯೂಮರಿಕ್ ನಂಬರ್ ಇರಬೇಕು. ನಾನು ಆ ರೀತಿ ಇಲ್ಲಿ ಪಾಸ್ವರ್ಡ್ ನ ಸೆಟ್ ಹಾಕಿದ್ದೀನಿ.
ಅದಾದ್ಮೇಲೆ ನಾವು ಕನ್ಫರ್ಮ್ ಪಾಸ್ವರ್ಡ್‌ನು ಕೂಡ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ನಾವು ಈ ಕ್ಯಾಪ್ಚರ್ ಕೋಡ್‌ನ ಇಲ್ಲಿ ಎಂಟ್ರಿ ಮಾಡೋಣ. ಎಂಟ್ರಿ ಮಾಡಿದ್ಮೇಲೆ ಕೆಳಗಡೆ ಪ್ರೊಸೀಡ್ ಕೊಡೋಣ. ಪ್ರೊಸೀಡ್ ಕೊಟ್ಮೇಲೆ ಕೆಳಗಡೆ ಕೊಟ್ಟಿದ್ದಾರೆ ಪಾಸ್ವರ್ಡ್ ಯಾವ ರೀತಿ ಇರಬೇಕು ಅಂತ. ಅದಾದ್ಮೇಲೆ ಪ್ರೊಸೀಡ್ ಕೊಟ್ಮೇಲೆ ಅವ್ರ ಮೊಬೈಲ್‌ಗೊಂದು ಒ.ಟಿ.ಪಿ ಹೋಗುತ್ತೆ. ಒ.ಟಿ.ಪಿ ಹಾಕೋಣ ಇಲ್ಲಿ. ಒ.ಟಿ.ಪಿ ಹಾಕಿದ್ಮೇಲೆ ಸಬ್ಮಿಟ್ ಕೊಡೋಣ. ಸಬ್ಮಿಟ್ ಕೊಟ್ಮೇಲೆ ಸಕ್ಸಸ್ಫುಲಿ ಅಂತ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೈನ್ ಆಫ್ ಇನ್ ಸಕ್ಸಸ್ಫುಲಿ ಅಂತ. ಅದು ಮತ್ತೆ ನಾವೆಲ್ಲೇನು ಲಾಗಿನ್ ಐಡಿ ಸೇವ್ ಮಾಡ್ಕೊಂಡು ಇದು ಕೂಡ ಅದೇ ಸೇಮ್ ಇರುತ್ತೆ. ಅದೇ ಲಾಗಿನ್ ಐಡಿನ ಸೇವ್ ಮಾಡಿಟ್ಕೊಂಡು ಮುಂದೆ ನಾವು ಪಾಸ್ವರ್ಡ್ ಹಾಕ್ಬಿಟ್ಟು ನಾವು ಚೆಕ್ ಮಾಡ್ಬೋದು. ಅದಾದ್ಮೇಲೆ ಇಲ್ಲಿ ನಮಗೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಕೇಳುತ್ತೆ. ನಾನು ಆಧಾರ್ ಕಾರ್ಡ್ ಮತ್ತು ಫೋಟೋ ಎರಡೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫೋಟೋನ ಜೆ.ಪಿ.ಜೆ ಫಾರ್ಮೆಟ್ ಅಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿನಿ ಇಲ್ಲಿ. ಅದಾದ್ಮೇಲೆ ನಾನೊಂದು ಆಧಾರ್ ಕಾರ್ಡ್ ಅಡ್ರೆಸ್ ಪ್ರೂಫಿಗೆ ಆಧಾರ್ ಕಾರ್ಡ್ ಹಾಕ್ತಾ ಇದ್ದೀನಿ. ಅದನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ವ್ಯೂ ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಬೇರೆ ಏನಾದ್ರು ಟ್ರೇಡಿಂಗು ಮ್ಯಾನುಫ್ಯಾಕ್ಚರು ಆ ತರ ಏನಾದ್ರು ಇವ್ರು ಮಾಡ್ತಾರೆ ಅಂದ್ರೆ ಇಲ್ಲಿ ಅದರ್ಸ್ ಡಾಕ್ಯುಮೆಂಟ್ಸ್ ನ ಇದು ಕೇಳುತ್ತೆ ಅಪ್ಲೋಡ್ ಮಾಡ್ಲಿಕ್ಕೆ. ಇಲ್ಲಿ ನಾವು ಹೋಗಿ ವ್ಯೂ ಅದರ್ಸ್ ಡಾಕ್ಯುಮೆಂಟ್ಸ್ ಅಲ್ಲಿ ನಾವು ಹೋಗಿ ಚೆಕ್ ಮಾಡ್ಕೋಬಹುದು. ಈ ರೀತಿ ಓಪನ್ ಆಗುತ್ತೆ. ಹ್ಮ್ ನಿಮಿಷ. ಡಾಕ್ಯುಮೆಂಟ್ಸ್ ಪ್ರೊಸೀಡ್ ವ್ಯೂ ದ ಪ್ರೊಸೀಡ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಟ್ರೇಡ್ ಫುಡ್ ಸರ್ವಿಸ್ ನಾನು ಫುಡ್ ಸರ್ವಿಸ್ ತಗೊಂಡಿರೋದ್ರಿಂದ ಫುಡ್ ಸರ್ವಿಸ್ ತಗೊಂತಾ ಇದ್ದೀನಿ. ಕ್ಯಾಂಟ್ರಿನ್ ಅಂತ ಹಾಕ್ತಾ ಇದ್ದೀನಿ. ಸಬ್ಮಿಟ್ ಕೊಟ್ರೆ ಈ ರೀತಿ ಸ್ಯಾಂಪಲ್ ಡಾಕ್ಯುಮೆಂಟ್ಸ್ ಗಳೆಲ್ಲ ಇರುತ್ತೆ. ನಮಗೆ ನೋ ಅದರ್ ಡಾಕ್ಯುಮೆಂಟ್ಸ್ ಅಂತ ಇದೆ. ನಮ್ಗೆ ಕೆಲವರಿಗೆ ಕೇಳುತ್ತೆ. ಹಂಗಾಗಿ ಅದರ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಪೇಮೆಂಟ್ ಹೋಗುತ್ತೆ. ಪ್ರಿವ್ಯೂನ ನಾವು ನೋಡ್ಕೋಬಹುದು. ಪ್ರಿವ್ಯೂ ಯಾವ ರೀತಿ ನಾವು ಫಿಲ್ ಮಾಡಿದ್ದೀವಿ ಅನ್ನೋದನ್ನ ಪ್ರಿವ್ಯೂನ ನೋಡ್ಕೊಂಡು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಪ್ರಿವ್ಯೂನ ತೋರಿಸ್ತಾ ಇದೀನಿ ನೋಡಿ. ನಿಮಗೆ ಪ್ರಿವ್ಯೂ ಈ ರೀತಿ ಕಾಣುತ್ತೆ. ನಾವ್ ಏನೇನ್ ಫಿಲ್ ಮಾಡಿರ್ತೀವಿ ಅದೆಲ್ಲ ಪ್ರಿವ್ಯೂ ಅಲ್ಲಿ ತೋರಿಸ್ತಾ ಇರುತ್ತೆ. ಬೇಕು ಅಂದ್ರೆ ಇದನ್ನು ಕೂಡ ಡೌನ್ಲೋಡ್ ಮಾಡಿ ಇಟ್ಕೋಬಹುದು. ನಾವೇನು 3 ಕೆಟಗರಿ ಹಾಕಿದೀವಿ ಅದು ಮತ್ತೆ ಅಲ್ಲಿ ಏನೇನ್ ಎಲ್ಲ ಫಿಲ್ ಮಾಡಿದೀವಿ ಅದನ್ನ ನಾವಿಲ್ಲಿ ಪ್ರಿವ್ಯೂ ಮಾಡಬಹುದು. ಪ್ರಿವ್ಯೂ ನೋಡೋದ್ರಿಂದ ಏನಪ್ಪಾ ಅಂದ್ರೆ ಏನಾದ್ರೂ ತಪ್ಪು ಮಿಸ್ಟೇಕ್ ಇದ್ರೆ ಮತ್ತೆ ನಾವು ವಾಪಸ್ ಹೋಗಿ ಹಾಕ್ಬಹುದು ಚೇಂಜಸ್ನ. ಹಂಗಾಗಿ ಆಮೇಲೆ ಏನು ಚೇಂಜಸ್ ಮಾಡಕ್ ಆಗಲ್ಲ. ಡೌನ್ಲೋಡ್ ಮಾಡಿ ಇಟ್ಕೊಳ್ತಾ ಇದೀನಿ ನಾನು. ಇದನ್ನ ಡೌನ್ಲೋಡ್ ಮಾಡಿ ಈಗ ಮತ್ತೆ ನಾವು ಪ್ರಿವ್ಯೂ ವಾಪಸ್ ಹೋಗ್ಬಿಟ್ಟು ನಾವು ಇಲ್ಲಿ ಪೇ ಅಂತ ಕೊಡ್ಬೇಕಾಗುತ್ತೆ. ₹100 ಚಾರ್ಜಸ್ ಅಂತ ಅಲ್ಲಿ ತೋರಿಸ್ತಾ ಇದೆ ನೋಡಿ. ಟೋಟಲ್ ಅಮೌಂಟ್ ಈಸ್ ₹100 1 ಇಯರ್ಗೆ. ಇಲ್ಲಿ ನಾವು ಡಿಕ್ಲರೇಷನ್ ತಗೊಂಡಿಲ್ಲ. ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಪೇ ಅಂತ ಕೊಡೋಣ. ಪೇ ಅಂತ ಕೊಟ್ಮೇಲೆ ಇಲ್ಲಿ ಮತ್ತೆ ಮೊಬೈಲ್ ನಂಬರ್ನ ತೋರಿಸ್ತಾ ಇರುತ್ತೆ ನಾವು ಹಾಕಿರ್ತೀವಲ್ಲ ಅವ್ರದ್ದು. ಅದ್ರ ಮೇಲೆ ಮತ್ತೆ ಪ್ರೊಸೀಡ್ ಅಂತ ಕೊಡೋಣ. ಪ್ರೊಸೀಡ್ ಕೊಟ್ಮೇಲೆ ಮತ್ತೆ ಅವ್ರಿಗೊಂದು ಒ.ಟಿ.ಪಿ ಹೋಗುತ್ತೆ. ಒ.ಟಿ.ಪಿ ಹಾಕಿದ್ಮೇಲೆ ಮತ್ತೆ ಪ್ರೊಸೀಡ್ ಕೊಡ್ಬೇಕಾಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಇಂಟರ್ಫೇಸಿಗೆ ಓಪನ್ ಆಗುತ್ತೆ. ಅಲ್ಲಿ ₹100 ಅಂತ ತೋರಿಸ್ತಾ ಇದೆ. ಇಲ್ಲಿ ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗು, ವ್ಯಾಲೆಟ್, ಯು.ಪಿ.ಐ ನಿಮಗೆ ಯಾವುದು ಸೂಟಬಲ್ ಆಗಿರುತ್ತೋ ಅದ್ರ ಮುಖಾಂತರ ನೀವು ಪೇಮೆಂಟ್ ಮಾಡಬಹುದು. ನೀವು ಯಾವ್ದನ್ನಾದ್ರೂ ತಗೋಬಹುದು. ಕ್ರೆಡಿಟ್ ಕಾರ್ಡ್ ಇದ್ರೆ ಕ್ರೆಡಿಟ್ ಕಾರ್ಡ್ ನಂಬರ್ ಹಾಕಿ ಮಾಡ್ಬೋದು. ಡೆಬಿಟ್ ಕಾರ್ಡ್ ಇದ್ರೆ ಡೆಬಿಟ್ ಕಾರ್ಡ್ ನಂಬರ್ ಹಾಕಿ ಮಾಡ್ಬೋದು. ನೆಟ್ ಬ್ಯಾಂಕಿಂಗ್ ಏನಾರ ಇದ್ರೆ ನೆಟ್ ಬ್ಯಾಂಕಿಂಗ್ ಮುಖಾಂತರ ಮಾಡ್ಬೋದು. ನಿಮ್ಮಲ್ಲಿ ವ್ಯಾಲೆಟ್ ಅಂದ್ರೆ ಫೋನ್ ಪೇ, ಗೂಗಲ್ ಪೇ ವ್ಯಾಲೆಟ್ ಗಳಲ್ಲಿ ನಿಮ್ಮ ಅಮೌಂಟ್ ಪೇಟಿಎಂ ವ್ಯಾಲೆಟ್ ಅಲ್ಲಿ ಇದ್ರೆ ನಾನು ಯು.ಪಿ.ಐ ಅದರಲ್ಲೂ ಕೂಡ ಮಾಡ್ಬೋದು. ನಾನು ಯು.ಪಿ.ಐ ಪಿನ್ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ ಇಲ್ಲಿ.
ಇಲ್ಲಿ ಪೇಮೆಂಟ್ ಪ್ರೋಸೆಸ್ಗೆ ನಮ್ಮ ಯಾವ ಗೂಗಲ್ ಪೇ ಫೋನ್ ಪೇ ಮಾಡ್ತೀವೋ ಅಲ್ಲಿಗೆ ಹೋಗಿರುತ್ತೆ. ಅದು ಪೇ ಆದ್ಮೇಲೆ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದ್ಮೇಲೆ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ತುಂಬಾ ಈಸಿ ಇದೆ, ಆದ್ರೆ ತುಂಬಾ ಕೇರ್ ಆಗಿ ಆಗ್ಬೇಕಾಗುತ್ತೆ. ತುಂಬಾ ಫೇಕ್ ವೆಬ್ಸೈಟ್ಗಳಿದೆ. ತುಂಬಾ ನೋಡ್ಬಿಟ್ಟು ಕರೆಕ್ಟ್ ಆಗಿ ಯಾವ ವೆಬ್ಸೈಟ್ ಫುಡ್ ವೆಬ್ಸೈಟ್ ಅಂತೇಳಿ ನಾನು ಯಾವ ವೆಬ್ಸೈಟ್ ತೋರಿಸಿದ್ದೀನಿ ಅದೇ ವೆಬ್ಸೈಟ್ ಅಲ್ಲಿ ನೀವು ಹಾಕ್ಬೇಕು. ಹಾಗೆ ನಾನು ಕೆಳಗಡೆ ನಮ್ಮ ಡಿಸ್ಕ್ರಿಪ್ಷನ್ ನಲ್ಲಿ ಈ ವೆಬ್ಸೈಟ್ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ನೀವು ಕ್ಲಿಕ್ ಮಾಡಿ ಈ ವೆಬ್ಸೈಟ್ ಮುಖಾಂತರ ನೀವು ಅಪ್ಲಿಕೇಶನ್ ನ ಅರ್ಜಿನ ಹಾಕ್ಬಹುದು. ಇದೇ ರೀತಿ ಮೊಬೈಲ್ ಅಲ್ಲೂ ಕೂಡ ಇದೇ